ಜಮೀರ್ ಅಹಮದ್ ಖಾನ್ ಸಾಹೇಬರು 60 ವರ್ಷ ಹುಟ್ಟಿದಪ್ಪ, ಏನು ಇಷ್ಟಪಡ್ತೀರಾ ಸರ್? ಮೊದಲನೇದಾಗಿ ನಾನು ಜಮೀರ್ ಅಹಮದ್ ಸಾಹೇಬ್ರಿಗೆ ಆ ದೇವರಲ್ಲಿ ಆಯುಷ್ ಐಶ್ವರ್ಯ ಎಲ್ಲ ಕೊಟ್ಟವರಿಗೆ ಆ ದೇವರು ಕಾಪಾಡಲಿ ಅಂತ ಕೇಳ್ಕೊಂತ ಇವತ್ತು ಈ ತರ 100 ಬರ್ತ್ಡೇಗಳನ್ನು ಅವರು ಆಚರಣೆ ಮಾಡಲಿ. ಹಾಗೆ ನಮ್ಮ ರಾಜ್ಯಕ್ಕೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೈನಾರಿಟಿಗೆ ಬಹಳ ದೊಡ್ಡ ಅಸೆಟ್ ಇದ್ದಂಗೆ ಜಮೀರ್ ಅಹಮದ್ ಸಾಹೇಬ್ರು. ಅವ್ರು ಎಲ್ಲಿ ಹೋದ್ರು ಜನಸಾಗರ. ಇವತ್ತು ಅವ್ರು ಬರ್ಡೇ ಮಾಡ್ಕೊಬಾರ್ದು ಅಂತ ಅವ್ರದ್ದು ಇದ್ದಿತ್ತು, ಆದ್ರೂ ಎಲ್ರು ಇವತ್ತವರು ಹುಟ್ಟಿದಬ್ಬಕ್ಕೆ ಅವರು ಮನೆಗೆ ಬಂದು ಎಲ್ರು ವಿಶ್ ಮಾಡ್ತಾ ಇದ್ದಾರೆ. ಅವ್ರು 106 ಕಾಲ ಹೀಗೆ ಬಾಳಿ, ಹೀಗೆ ಸೇವೆ ಮಾಡಲಿ. ಅವರು ಇನ್ನೂ ಈ ಸರ್ಕಾರದಲ್ಲಿ ಉನ್ನತ ಹುದ್ದೆ ಸಿಗ್ಲಿ, ಅವ್ರಿಗೆ ಉನ್ನತ ಸ್ಥಾನದಲ್ಲಿ ಈ ಸತಿನ ಅವ್ರು ಮಂತ್ರಿ ಆಗ್ಲಿ ಅಂತ ಇವತ್ತೊಂದು ದಿವಸ ಕೇಳ್ಕೊಳ್ತೇವೆ. ಜಮೀರ್ ಅಹಮದ್ ಖಾನ್ ಸಾಹೇಬರು ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿದ್ರು, ಅವ್ರ ಸಮುದಾಯಕ್ಕೆ ಹೆಲ್ಪ್ ಮಾಡಿದ, ಪ್ರತಿಯೊಂದು ಸಮುದಾಯಕ್ಕೆ ಹೆಲ್ಪ್ ಮಾಡ್ತಾರೆ. ಬಟ್ ಇವರೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ ಅನ್ಸುತ್ತಲ್ಲ ಸರ್? ಇಲ್ಲ, ಜಮೀರ್ ಅಹಮದ್ ಖಾನ್ ನಾಟ್ ಓನ್ಲಿ ಫಾರ್ ಒನ್ ಕಮ್ಯುನಿಟಿ, ಈಸ್ ದ ಲೀಡರ್ ಫಾರ್ ಆಲ್ ಕಮ್ಯುನಿಟಿ. ಎಲ್ಲಾ ಕಮ್ಯುನಿಟಿಗೆ ಅವರು ಲೀಡರು. ಎಲ್ಲಾ ಕಮ್ಯುನಿಟಿನವರು ನೋಡಿ, ಇವತ್ತು ಹೋಗಿ ನೀವು ನೋಡಿ ಎಷ್ಟು ಎಲ್ಲಾ ಕಮ್ಯುನಿಟಿನವರು ಇದ್ದಾರೆ. ಇವತ್ತು ಅವ್ರು ಯಾವತ್ತು ಆ ತರ ಭೇದ ಮಾಡೋದೆಲ್ಲ ಅವರು ಮಾಡೋದು ಇಲ್ಲ. ಹಾ, ಅದು ಲೇಟ್ ಆಗ್ತಾ ಇದೆ. ಅವರು ಯಾವ್ದು ಸ್ವಾರ್ಥಕ್ಕೋಸ್ಕರ ಯಾವ್ದು ಏನೋ ಮಾಡಿಲ್ಲ. ಸ್ವಾರ್ಥಕ್ಕೋಸ್ಕರ ಅವರು ಯಾವತ್ತೂ ಏನೋ ಕೇಳ್ಕೊಂಡಿಲ್ಲ. ಅವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕು, ಲೇಟ್ ಆಗ್ತಾ ಇದೆ. ಮೊದಲನೇ ಪಟ್ಟಿನಲ್ಲಿ ಆಗ್ಬೇಕಿತ್ತು, ಆದ್ರೂ ಸುಮ್ಮನೆ ಅದನ್ನ ಎಳ್ದಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಂತೀನಿ, ಅವರು ನಮ್ಮ ಕಮ್ಯುನಿಟಿಯ ಒಳ್ಳೆ ಲೀಡರ್, ಅವರಿಗೆ ಮಿನಿಸ್ಟರ್ ಮಾಡಿ ಅಂತ ಇವತ್ತು